ಹೊರಗೆ ಮಾಡ್ಕೊಂಡ್ ಬರ್ತೀವಿ. ದಲಾಳರು ಸಾಲ ಕೊಟ್ಟು ಋಣಕ್ಕೆ ಹಾಕ್ತಾರ ಅವ್ರು ಸಾಲ ಋಣಕ್ಕೆ ಮಾಡ್ತೀವಿ ನಾವು. ಅವ್ರು ಕರಿತಾರಂತ ಇದು ಆಗಬಾರ್ದು. ಹೊರಗಿನ ಪಾರ್ಟಿ ಬರ್ತಾವ, ಬಂದ್ ಗಂಟೆ ಹೋಗ್ಬಿಡ್ತಾರ. ತಾಂಡ ಹಾಕ್ತಾರ, ವರ್ಷ ಮುಖ ತಗೊಂಡು ಹೋಗ್ಬಿಡ್ತಾರಂತ. ಇಲ್ಲಿದ್ದಾರು ಇದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ, ಒಂದು 200 ರೂಪಾಯಿ ಅಂದ್ರೆ ಕೊಡ್ತಾರ ಅವರು. ಅವ್ರ ಸಾಲ ಮುಟ್ಟಿಸ್ಬೇಕು ನಾವು, ಅವ್ರ ಸಾಲ ಹರಿಬೇಕು. ಅವ್ರಿಗೆ ಅಕಸ್ಮಾತ್ ನಮ್ಗೆ ರೇಟ್ ಬರಲ್ಲ ಅಂದ್ರೆ ನಾವು ಹೊರಗೆ ಸಾಲ ಮತ್ತೆ ನಿಮ್ಮ ಮಾರ್ಕೆಟ್ ಕಡಬಾರ್ದು, ನಿಮ್ಮಿಂದ ಕಡಬಾರ್ದು. ಈಗ ಹೇಳ್ತೀವಿ ರೈತರಿಗೆ ಒಂದು ಸ್ವಲ್ಪ ಬೆಂಬಲ ಬೆಲೆ ಸಿಕ್ತಂದ್ರೆ ನಾವು ಇಲ್ಲೇ ಕೊಡ್ತೀವಿ, ಇಲ್ಲಾಂದ್ರೆ ಹೊರಗೆ ಮಾಡ್ಕೊಂಡ್ಬಂದು ಕೊಡ್ತೀವಿ ನೋಡಿ. ಅದು ನೋಡ್ಕೊಂಡ್ರೆ ಕರೆಸ್ರಿ ನಾ ಆಗಲೇ ಹೇಳಿ ಮತ್ತೆ ರಿಪೀಟ್ ಮಾಡಿ ಅವ್ರು ಅಂದರು ಮಳ್ಳ ಕುಟ್ಟಿದ್ದ ಕುಟ್ಬೇಡ ಅಂತ ಅಣ್ಣಾರನ್ರಿ ಐತಿ ಕರೆಸ್ರಿ. ಆಮೇಲೆ ನೀವು ಮಳ್ಳ ಬೇಡ 8 ಮಂದಿ ಎಲ್ಲ ನಾನು ಅಂದಿನಿ. 1 ತಿಂಗಳ 2 ತಿಂಗಳ ಅದು ಎಷ್ಟೇ ಡೇಟ್ ಹಾಕ್ಯಾರ ಏನು ಹಾಕ್ಯಾರ ಕರೆಸ್ರಿ ಮಾತಾಡೋಣ. ಮಳ ಮಾತಾಡೋದು ಅದೇ ಇರ್ತೀವಿ. ನಾನು ಇನ್ನೊಂದು ಬೇರೆ ಮಾತು ಮಾತಾಡ್ತೀನಿ ನೋಡ್ರಿ. ಇನ್ನೊಂದು 2-4 ಮಾತು ಸುಮ್ಮನೆ ಪಾಡಿನ ಕುಂದಿರ್ತೀವಿ. ಈಗ ನಮ್ಮ ಕಡೆ ರೊಕ್ಕ ಇರಂಗಿಲ್ಲ. ನಾವು ತೊಗೊಂಬಂದು ಉದ್ರಿ ಬೀಜ ಹೋಗ್ತೀವಿ, ಅದಕ್ಕೆ ಏನೇನು ಹಾಕ್ತಾರೆ ನಮ್ಮ ಕಡೆ ಈಗ ರೊಕ್ಕಿಲ್ರಿ. ಈಗ ನಾವು ರೈತರಿ, ನನ್ನ ಕಡೆ ರೊಕ್ಕಿಲ್ಲ. ಬಂದು ದಲಾಳಿಗೆ ಬರ್ತೀವಿ ರೀ. ದಲಾಳಿ ಮುಂದೆ ಹಿಂಗೆ ಸೌಕರ ನಮ್ಗೆ ಒಂದು 2-3 ಕ್ವಿಂಟಲ್ ಬೀಜ ಬೇಕಾಗಿವು. ಅದು ಬಡ್ಡಿ ಏಟ್ ಹಾಕ್ತಾರೆ, ನಾವು ಎಷ್ಟು ಬಂದು ಹೊಳ್ಳಿ ಕೊಡ್ತೀವಿ ಅಂತ ನಮ್ಗೆ ಅದನ್ನು ಹೇಳಿ ಅದನ್ನು ಹೇಳ್ರಿ ನಂಗೆ ಹೇಳಿ ಹಂಗೆ ಹೇಳ್ರಿ ಕೇಳ್ತಿಲ್ಲ. ಅದಕ್ಕೆ ನಾವು ಬಡ್ಡಿ ಏಟ್ ತಿಂಗಳ ತುಂಬಾಕತ್ತೀವಿ, ಏಟ್ ತುಂಬಾಕತ್ತೀವಿ ಹೇಳೋಣ. ಸಂಬಂಧಪಟ್ಟ ಉತ್ತರ ಕೊಡ್ತಾರ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಉತ್ತರ ಕೊಡ್ರಿ. ಸಂಬಂಧಪಟ್ಟಾರ ಮಾತಾಡ್ತೀನಿ, ಅವ್ರು ಕರೆಸ್ರಿ. ಅಂದ್ರೆ ನಾವು 1 ಲಕ್ಷ ರೂಪಾಯಿ ಅವ್ರ ಕಡೆ ರೊಕ್ಕ ಇಸ್ಕೊಂತೀವಿ. ಅದಕ್ಕೆ ನಮ್ಗೆ ತಿಂಗಳ ಏನು ಉತ್ತರ ಕೊಡಕ್ ಬರಲ್ಲ. ಅಲ್ಲೇ ಈಗ ದಲಾಲ ಅಂಗಡಿಯಾಗ ಅವ್ರು ನಾ ಈಗ ದಲಾಲ 1 ಲಕ್ಷ ರೂಪಾಯಿ ಬಡ್ಡಿ ರೊಕ್ಕ ಇಸ್ಕೊಂಡಿ ನನ್ನ ತ್ರಾಸಿಗೆ ಯಾವ್ದೋ ಒಂದು ತ್ರಾಸಿಗೆ ಬಂದಿನಿ ತೊಗೊಂಡ್ರಿ. ನಮ್ಗೆ ತಿಂಗಳಿಗೆ ಅದು ಏಟ್ ಬಡ್ಡಿ ಬರ್ತದೆ, ಏಟ್ ಬಡ್ಡಿಗಳಿದ್ರೆ ನಾವು ಏಟ್ ಬಡ್ಡಿ ತುಂಬಬೇಕು. ಅದನ್ನೆಲ್ಲ ಕರೆಸ್ರಿ, ಸಂಬಂಧಪಟ್ಟ ಕರೆಸ್ರಿ, ಅವನ್ನ ಕೇಳ್ತೀವಿ. ಕರೆಸ್ರಿ. ಗ್ರಾಮಗಳಿಂದ ಆಗಮಿಸಿರುವಂತ ಎಲ್ಲ ರೈತ ಬಾಂಧವರು, ಅದರಲ್ಲಿ ಪ್ರಮುಖವಾಗಿ ಶೇಂಗಾ ಬೆಳೆಗಾರರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ಈ ರೈತರ ಸಮಸ್ಯೆಗಳಾದ ಪ್ರಮುಖ ಸಮಸ್ಯೆ, ಇವತ್ತಿನ ಸಮಸ್ಯೆ ಆದಂತ ಶೇಂಗಾ ಬೆಲೆ ಸಂಪೂರ್ಣವಾಗಿ ಕುಸಿದೋಗಿದೆ. ಅದಕ್ಕೆ ನಾವು ರೈತರು ಏನ್ ಮಾಡಕತ್ತೀವಿ ಅಂತಂದ್ರ ಕಷ್ಟಪಟ್ಟು ಈ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡ್ರಿ. 13,000 ರೂಪಾಯಿ ಒಂದು ಕ್ವಿಂಟಲ್ ಬೀಜ ತಗೊಂಡೋದ್ವಿ. ಆಮೇಲೆ ಅದನ್ನ ಬಿತ್ತಾಕ ಬೆಳೆ ಬಾಡಿಗೆ ಕೊಟ್ವಿ. ಆಮೇಲೆ ಸರ್ಕಾರಿ ರಸಗೊಬ್ಬರಗಳ ಬೆಲೆ ಗಗನಕ್ಕೆ ಹೋಗೈತಿ. ಅದಕ್ಕೊಂದು 10-20 ಸಾವಿರ ರೂಪಾಯಿ, 5,000 ರೂಪಾಯಿ ಎಕರೆಗೆ ಖರ್ಚು ಮಾಡಿದ್ವಿ. ಆಮೇಲೆ ಬಿತ್ತಿದ್ವಿ. ಆಮೇಲೆ ವಿಪರೀತ ಈ ವರ್ಷ ಮಳೆಗಾಲ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಹಚ್ಚಿ ಕಳೆ ತೆಗೆಸಿದ್ವಿ. ಅದಕ್ಕೊಂದು 50 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ. ಒಟ್ಟಾರೆ ಎಲ್ಲಾ ಖರ್ಚು ಮಾಡಿ ಆಮೇಲೆ ಬಿಸಿಲು ಮಳೆಯಿಂದ ಶೇಂಗಾ ಬೆಳೆದು ನಾವು ಮಾರ್ಕೆಟ್ ಬಂದಾಗ ಅಲ್ಲೇ ಶೇಂಗಾ ಬೆಳಿಬೇಕಾದ್ರೆ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅನುಭವಿಸ್ಬೇಕಾಗತ್ತ. ಮಣ್ಣಿನ ಕಾಟ್ ಇರ್ತಾವು, ಆಮೇಲೆ ಚಿತ್ರ ಕಾಟ್ ಇರ್ತಾವು, ಇನ್ನು 108 ಸಮಸ್ಯೆಗಳನ್ನು ಇವನ್ನೆಲ್ಲ ತೆರಿಗೆ ಹೊತ್ಕೊಂಡು ಕಷ್ಟಪಟ್ಟು ಸಹಿಸ್ಕೊಂಡು ಅನುಭವಿಸಿ ಮಾರ್ಕೆಟಿಗೆ ನಾವು ಶೇಂಗಾ ತಂದಾಗ ಇವತ್ತು ಶೇಂಗಾ ಬೆಲೆ ಸಂಪೂರ್ಣ ಪಾತಾಳ ಕುಸ್ತದೆ. ಅಂದ್ರ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತಂದ್ರ ಈ ರೈತ ದೇಶದ ಗನ್ನರ್ ಅಂತ ಹೇಳಿ ಹೇಳ್ಕೊಂತೀವಿ. ನಮ್ಮ ಗನ್ನು ಇವತ್ತು ಮುರಿದೋಗೈತಿ. ಆ ಶೇಂಗಾ ತಂದ ಮಾಲನ್ನ ನಾವು ಅಡ್ಡ ದುಡ್ಡಿಗೆ 1,000-2,000 ರೂಪಾಯಿ ಕ್ವಿಂಟಲ್ ಮಾಡಿದ್ರ ನಮ್ಮ ಸಾಲ ಹೆಂಗ್ ಹಿಡಿಬೇಕು, ಆಮೇಲೆ ರೈತರ ಬದುಕು ಹೆಂಗ್ ಸುಧಾರಿಸ್ಬೇಕು ಅನ್ನುವಂಥದ್ದು ತಿಳಿದಂಗಾಗಿ ಎಲ್ಲಾ ರೈತರು ಕಂಗಾಲಾಗಿ ಇವತ್ತು ಸ್ವ ಇಚ್ಛೆಯಿಂದ, ಇಲ್ಲಿ ಯಾವುದೋ ಸಂಘಟನೆ ಇಲ್ಲ, ಯಾವುದೇ ವ್ಯಕ್ತಿಯ ಒಂದು ಒತ್ತಾಯ ಇಲ್ಲ, ನಿಮ್ಮ ಮನಸ್ಸೊಳಗನ ಹುಟ್ಟುಕೊಂಡೈತಿ. ನಿಮ್ಮ ಸಂಕಟ ಅದು ಹೊರಗೆ ಬಂದು ಇವತ್ತು ನಾವೆಲ್ಲರೂ ಕೂಡಿ ನಾವು ಈ ಒಂದು ಹೋರಾಟವನ್ನು ಮಾಡೋಣ ಅಂತ ತಿಳ್ಕೊಂಡು ಮನಸ್ಸಿನಿಂದ ಎಲ್ಲರೂ ಕೂಡಿ ಇವತ್ತು ನಾವು
ಇಲ್ಲೇ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಬೇಡಿಕೆಗಳೇನಪ್ಪ ಅಂತಂದ್ರ ಸರ್ಕಾರ ಈ ಬೆಂಬಲ ಬೆಲೆ ಕೊಟ್ಟು ಈ ಸಿಂಗಾರಟಿ ಬಿದ್ದೈತಿ ಇಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆ ನೀಡಿ ಅದನ್ನ ಶೇಂಗಾ ಖರೀದಿ ಮಾಡಬೇಕು. ಅದಕ್ಕೆ ರೈತರಿಗೆ ಆಸರೆ ಆಗ್ಬೇಕಂತ ತಿಳ್ಕೊಂಡದ್ದು ಅನ್ನೋದು ಶೀಘ್ರದಲ್ಲಿ ಪ್ರಾರಂಭ ಆಗ್ತದಂಥದ್ದು ಒಂದು ಮನವಿ. ಆಮೇಲೆ ಕೇಂದ್ರ ಸರ್ಕಾರ ಕೂಡ ಈ ಶೇಂಗಾನ ರಫ್ತು ಮಾಡಿದ್ರ ಆಟೋಮೆಟಿಕ್ಲಿ ತನ್ನಿಂತಾನ ಶೇಂಗಾಕ ಬೇಡಿಕೆ ಬರ್ತೈತಿ. ಯಾಕಂದ್ರ ನಮ್ಮ ದೇಶದಲ್ಲಿ ನಾವು ಎಷ್ಟು ಬೆಳೆದು ಸಾಕಷ್ಟು ಬೆಳೆದನ್ನ ತಿನ್ನಕ್ ಆಗೋದಿಲ್ಲ. ಅದು ಬೇರೆ ಕಡೆ ಹೋಗ್ತಂತಂದ್ರ ಅದು ಆಟೋಮೆಟಿಕ್ಲಿ ಅದಕ್ಕೊಂದು ದೊಡ್ಡ ಬೆಲೆ ಬರ್ತೈತಿ. ಆ ಒಂದು ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಈ ಬೆಂಬಲ ಬೆಲೆ ಖರೀದಿಸಿ ರೈತರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಆಮೇಲೆ APMC ವ್ಯವಸ್ಥೆಯಲ್ಲಿ ಬಹಳ ಕೆಲವು ಅಸ್ತವ್ಯಸ್ತಗಳದಾವು. ಈ ದಲ್ಲಾಳಿ ಅಂಗಡಿಗಳಲ್ಲಿ ಕೆಲವು ಅಸ್ತವ್ಯಸ್ತಗಳದಾವು. ಹಮಾಲರು ಈ ಶೇಂಗಾ ಇದನ್ನ ಹಿಡಿಯೋದ್ರಲ್ಲಿ ಕೆಲವು ಹಲವಾರು ಸಮಸ್ಯೆಗಳದಾವು. ಆಮೇಲೆ ಈ ಆಫೀಸ್ನಿಂದ ಏನು APMC ಆಫೀಸ್ನಿಂದ ಕೂಡ ಕೆಲವು ನ್ಯೂನತೆಗಳದಾವು. ಇವೆಲ್ಲ ಸರಿ ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಇವತ್ತೆಲ್ಲ ಸೇರಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರಕಾರ ಎಲ್ಲರೂ ಕೂಡಿ ಈ ಸರಿ ನಾವು ಶಾಂತ ರೀತಿಯಿಂದ ನಮ್ಮ ಸಮಸ್ಯೆಗಳನ್ನ ತಿಳಿಸಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಎಲ್ಲರಿಗೂ ತಿಳಿಸಿ ನಾವು ಶಾಂತ ರೀತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡೋಣ. ಅದು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಮನವರಿಕೆ ಮಾಡಿಕೊಡ್ತೇವೆ. ಮತ್ತೆ ಟುಸ್ ಅಂತಂದ್ರ ನಾವು ಒಂದು ದೀರ್ಘವಾದ ಒಂದು ಹೋರಾಟವನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇವೆ. ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ